ಹೆಣ್ಮಕ್ಳು ತಗೊಂಡೋಗಿ ಮಾರಾಟ ಮಾಡ್ಬಿಟ್ಟಿದಾರಮ್ಮ. ನೀವ್ಯಾಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ? ಸರಿಯಾಗಿರೋ ಕಡೆ ಕೆಲಸ ಕೊಡ್ಬೇಕು. ಇಂಥ ಕೆಲಸ ಅಲ್ಲ ಕೇಳಿದ್ದವ್ರು. ಯಾಕೆ ಗೊತ್ತಾಗಲ್ಲ? ಯಾಕೆ ಗೊತ್ತಾಗಲ್ಲ? No, is a broker. Is a broker who would be involved in selling the young girls to the better. ಬಿಟ್ಬಿಡಿ ಹೋಗ್ಲಿ ನಮ್ಗೆ. ಅದು ಇನ್ವಾಲ್ವ್ ಆಗಿದಾರ ಇಲ್ವೋ ಆಮೇಲೆ ನೋಡ್ತಾರೆ. ಹೆಣ್ಮಕ್ಳನ್ನ ಮಾರಾಟ ಮಾಡೋದು ತಪ್ಪು. ಹೌದು ಅಂತ ಆದ್ಮೇಲಿಂದ ನೀವು ಹೋಗಿ ಪೊಲೀಸ್ನವ್ರ ಜೊತೆ ಸರೆಂಡರ್ ಆಗಿ ಏನ್ ಬೇಕೋ ಮಾಡ್ತಾರೆ ರಿಪೇರಿ. ಇನ್ನೆಷ್ಟು ಜನನ್ ಮಾರಿದಿರೋ? ಇಂಟ್ರೊಡ್ಯೂಸ್ ಆಗಲ್ಲಮ್ಮ. ಬರೇ ಇಂಟ್ರೊಡ್ಯೂಸ್ ಆದ್ರೆ ಪರವಾಗಿಲ್ಲ. ಯಾರನ್ನಾರು ಒಬ್ಬರನ್ನ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತಂದ್ರೆ ಒಂದ್ ಕಡೆಗೆ ಮೊದಲನೇದಾಗಿ ನಿಮ್ಗೆ ಅಲ್ಲಿ ಏನ್ ಕೆಲಸ ನಡೆಯುತ್ತೆ ಅನ್ನೋದು ಗೊತ್ತಿರ್ಬೇಕು ಅಲ್ವಾ? ಎಲ್ಲ ಸುಲಭಕ್ಕಾಗಲ್ಲ. ನೀವು ತಿಳ್ಕೊಂಡಂಗೆಲ್ಲ ಅದೆಲ್ಲ ಆಪರೇಟ್ ಆಗಲ್ಲ. You go and surrender. That's the only way. See, you have been non-bailable warrant has been issued against you. Not only in these 7 cases, but in the very case where you have been granted the bail. So you are a regular broker, not in one case. Special case number 103 of 2022 is arising out of crime number 8/2022. All right, ಅದ್ರಲ್ಲಿ bail ಕೊಟ್ಟ ಮೇಲೆ ನೀವು ಯಾಕೆ ಹೋಗ್ಲಿಲ್ಲ ಕೋರ್ಟ್ಗೆ? ನೋಡಿಮ್ಮ, ಒಂದ್ ತಿಳ್ಕೊಳ್ಳಿ. ಯಾವಾಗ್ಲೂ ಪ್ರಾಸಿಕ್ಯೂಷನ್ ಅವ್ರದೊಂದು ಸ್ಟಾಕ್ ಅಬ್ಜೆಕ್ಷನ್ ಇರುತ್ತೆ. ಸ್ವಾಮಿ, ಇವ್ರನ್ನ ಬಿಟ್ರೆ ತಿರ್ಗಾ ಸಿಗೋದಿಲ್ಲ, ವಾಪಸ್ಸೇ ಬರೋದಿಲ್ಲ. ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಆಸ್ತಮಾ ಬರೋದಿಲ್ಲ. ಅದೆಲ್ಲ ಬಂದೋಗಿದ್ದೆಲ್ಲ ನವೆಂಬರ್ ಡಿಸೆಂಬರ್ಗೆ. ಫೆಬ್ರವರಿ ಮಾರ್ಚ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಆಸ್ತಮಾ ಪೇಷಂಟ್ಸ್ಗೆ ಬಹಳ ಒಳ್ಳೇದು. ಯಾಕೆ ಅಂತಂದ್ರೆ ಡ್ರೈ ವೆದರ್ ಇದ್ದಾಗ ಅವ್ರಿಗೆ ಅಲ್ಲಿ ತೊಂದರೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಎಲ್ಲಾ ವೆದರ್ ನಲ್ಲೂ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಪೋಲನ್ಸ್ ಅಂತ ಇರುತ್ತೆ. ಗಿಡಗಳ ಮೇಲ್ಗಡೆಯಿಂದ ಹೂವಲ್ಲಿ ಬರ್ತಕ್ಕಂಥ ಪೋಲನ್ಸ್ ಅನ್ನೋದು ಇದ್ರೊಳಗಡೆ ಇದೆ. ಸೊ ಮೆಜಾರಿಟಿ ಆಫ್ ದಿ ಪೀಪಲ್ ಹೂ ಸಫರ್ ಇನ್ ಬ್ಯಾಂಗ್ಳೂರ್ ಫಾರ್ ಆಸ್ತಮಾ ಇಸ್ ನಾಟ್ ರೆಗ್ಯುಲರ್ಲಿ ಆಸ್ತಮಾ. ಇಟ್ಸ್ ಎ ಸಾರ್ಟ್ ಆಫ್ ಎ ವೈರಲ್ ಇನ್ಫೆಕ್ಷನ್. ಗೊತ್ತಾಯ್ತಲ್ಲ? ಸ್ವಲ್ಪ ನೋಡ್ಕೊಳ್ಳಿ. ಇದೆಲ್ಲ ಮರ್ಸಿ ನೀವು ಹೋಗಿ ಅದೇ ಕೋರ್ಟ್ಗೆ ಹೋಗಿ. ಅವ್ರೇನ್ ಹೇಳಿದಾರೆ? ಅಲ್ಲೇನೋ ಒಂದಷ್ಟು ಬಾಂಡ್ ಅಮೌಂಟ್ ಇರುತ್ತೆ, ಅದನ್ನ ಕಟ್ಟಿದ್ರೆ ಆಯ್ತು. ಕಟ್ಟಿದ್ರೆ ಮುಗಿಯುತ್ತೆ. ಆಮೇಲೆ ಎಲ್ಲಾದ್ರಲ್ಲೂ ಬೇಲ್ ಕೊಡ್ತಾರೆ. ಅವ್ರಿಗಾದ್ರೂ ಬೇಕಲ್ಲ. ಯು ಆರ್ ರಿಕ್ವೈರ್ಡ್ ಇನ್ ಈಚ್ ಅಂಡ್ ಎವ್ರಿ ಕೇಸ್. ಯು ಸಿ, ಇದು ರಾಕೆಟ್ ಅಮ್ಮ, ತಪ್ಪು ತಿಳ್ಕೊಬೇಡಿ, ಕ್ಷಮಿಸಿ ನನ್ನ. ಚಿಕ್ಕ ಹುಡುಗಿಯರ್ಗೆ ಪಾಪ ಏನ್ ಗೊತ್ತಿರುತ್ತೆ? ದಿಸ್ ಸ್ಮಾಲ್ ಗರ್ಲ್, even before she could open her eyes to the regular world, ಓರ್ಸುಟ್ಟು ಎಲ್ಲ ತಪ್ಪದು. ಬಹಳ ಹಿಂದಿನಿಂದನೂ ಅದೇ ನಡ್ಕೊಂಡು ಬಂದ್ಬಿಟ್ಟಿದೆ. ಆ ಹುಡುಗಿ ದೃಷ್ಟಿಯಿಂದ ನೋಡಿ, ಯಾರನ್ನೋ ನಂಬ್ಕೊಂಡು ಹೋಗಿದ್ದಾರೆ. ಏನ್ 16 ವರ್ಷದ ಹುಡುಗಿಗೆ ನೀವು ಹೋಗ್ಬಿಟ್ಟು ಒಬ್ಬನ ಹತ್ರ ಪಾಶ್ವೀಕೃತ್ಯಕ್ಕೆ ಸೇರ್ಕೋ, ದಿನ ಬೆಳಗ್ಗೆಯಿಂದ 12 ಜನ 16 ಜನ ಅಂತಂದ್ರೆ ಅಸಹ್ಯ ಅಲ್ವಾ? ಅವೆಲ್ಲ ಅಸಹ್ಯ ಹೌದೋ ಅಲ್ವೋ? ಕ್ಯಾನ್ ಎನಿ ವರ್ಲ್ಡ್ ಅಕ್ಸೆಪ್ಟ್ ದೀಸ್ ಥಿಂಗ್ಸ್? ಅವರಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪ್ರಾಬ್ಲಮ್ ಬರೋದೇ ಅದು. ಪಾವರ್ಟಿ, ಊಟಕ್ಕಿಲ್ಲ, ತೊಂದರೆ ಆಗ್ಬಿಡುತ್ತೆ. ಬಹಳ ಕಷ್ಟ ಇದೆ ಇದೆಲ್ಲ. ಇಟ್ಸ್ ಎ ಮೆನೇಸ್. ಆಲ್ ಆಫ್ ಅಸ್ ಶುಡ್ ಸ್ಟ್ರೈವ್. ಚೆನ್ನಾಗಿ ಗೊತ್ತಿರುತ್ತಮ್ಮ, ಬರೀ ಇಂಟ್ರೊಡ್ಯೂಸ್ ಮಾಡಿರೋದೆಲ್ಲ ಅಲ್ಲ. ಇಟ್ಸ್ ಎ ರಾಕೆಟ್, ಐ ಆಮ್ ಟೆಲಿಂಗ್ ಯು. ಪಿಕಿಂಗ್ ಅಪ್ ಸ್ಮಾಲ್ ಗರ್ಲ್ಸ್, ಅಲ್ಲಿಗೆಲ್ಲ ಇದು ಮಾಡೋದು, ಇಟ್ಸ್ ಎ ರಾಕೆಟ್. ಅನ್ಫಾರ್ಚುನೇಟ್ ಸಿಚುಯೇಷನ್ಸ್. ಸೊಸೈಟಿ ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ. ತಪ್ಪಾಗತ್ತದು. ಸಿವಿಲೈಸ್ ಸೊಸೈಟಿ ಅಂತ ಒನ್ ಹ್ಯಾಂಡ್ ಅಲ್ಲಿ ನಾವು ನಮ್ ರೂಲ್ ಆಫ್ ಲಾ ಈ ಸ್ಟ್ರಿಂಫಿಂಗ್ ಅಂತ ಕೇಳ್ಕೊಳ್ಳೋದೇನು, ಇನ್ನೊಂದ್ ಕಡೆ ಇದೆಲ್ಲ ನಡೀತಿರೋದೇನು? ಅಸಹ್ಯ ಅವೆಲ್ಲ. ಹೋಗ್ಲಿ, ಒಂದ್ ಪ್ರಶ್ನೆ ಒಂದ್ ಕೇಸಲ್ಲಿ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ. ಈಸ್ ಎ ರೆಗ್ಯುಲರ್ ಏಜೆಂಟ್ ಹೂ ಇಸ್ ಸಪ್ಲೈಯಿಂಗ್ ದಿ ಗರ್ಲ್ಸ್. ಆಲ್ ರೈಟ್, ಅದ್ರಲ್ಲಿ ಬೇಲ್ ಕೊಟ್ಮೇಲೆ ನೀವು ಯಾಕೆ ಹೋಗ್ಲಿಲ್ಲ ಕೋರ್ಟ್ಗೆ? ಅದನ್ನ ಹೇಳ್ಬೇಕಲ್ಲ ನೀವು. ಅಷ್ಟೇ ಅಲ್ಲ, ಮುಂದಕ್ಕೆ ಬರೀತಾರೆ ನೋಡಿ ಅವರಲ್ಲಿ. ದಿ learned trial judge in paragraph 8 has stated, no doubt obviously jurisdiction of this court to entertain application under 438 of CRPC is not in dispute. Fact discussed above makes it clear that the petitioner is making all efforts to achieve the purpose indirectly, which he could not have achieved directly in the case, and thereby insisting this court to prevent its own process by suppressing the violation of the bail condition in another case.
So in one case alone jump madidiri. There is no hurdle or difficulty for the petitioner to appear before this court and file regular bail application in accordance with law. Thus, if the very petition of the accused is mischievous, so you have jumped the bail of the very same court, and you have again gone before the same court asking for the anticipatory bail. ಅದೆಂಗಾಗತ್ತೆ ಬರ್ಕೊಳ್ಳಿ. ಹರ್ಡ್. ನಿಮ್ಮ ಹೆಸರೇನು? ಶ್ರೀಮತಿ ನವ್ಯ. ಮಿಸ್ಸಸ್ ಅಮ್ಮ? ಮಿಸ್ ನವ್ಯ ಅಂಡ್ ಶ್ರೀ ವಿನಾಯಕ ಲರ್ನಡ್ HGP. ಎಲ್ಲ ಕೇಸ್ಗೂ ಬರ್ಕೋಬೇಕು ಆಯ್ತಾ? ಸಪರೇಟ್ ಆಗಿ ಆರ್ಡರ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ? ಪ್ರೆಸೆಂಟ್ ಪೆಟಿಷನ್ ಇಸ್ ಫೈಲ್ಡ್ ಅಂಡರ್ ಸೆಕ್ಷನ್ 438 CRPC ವಿತ್ ದಿ ಫಾಲೋಯಿಂಗ್ ಪ್ರೇಯರ್. ಫಸ್ಟ್ ಕ್ರೈಮ್ ನಂಬರ್ ಬದಲಾವಣೆ ಆಗುತ್ತೆ ಆಯ್ತಾ? An FIR came to be filed in crime number, ಇದಕ್ಕೆ ನೋಡಿ 615ಕ್ಕೆ 19 ಅಂತ ಬರೀತಿದೀನಿ. ಆ ನಂಬರ್ಸ್ ಚೇಂಜ್ ಆದಾಗೆ ಬರ್ಕೊಳ್ಳಿ. 19/2022 on 16/2/2022 by the Women Police Mangalore for the following offences. ನೋಡ್ಕೊಳ್ಳಿ, ಇಲ್ಲಿರುತ್ತೆ ಪೇಜ್ ನಂಬರ್ annexure A pencil mark ಅಂತ, ಪೇಜ್ ನಂಬರ್ 11 ಆಯ್ತಾ? First, gist of the complaint governments revealed that the victim girl was introduced by the petitioner to the other accused persons, wherein the victim girl was forced to indulge in prostitution. First, victim girl is a minor. First, on different dates, she has been subjected to forcible sexual intercourse, and different cases have been filed. First, in all these cases, in all the cases, the role assigned to the present petitioner is that he introduced the victim girl to the other accused persons. First, next para. In fact, accused was granted bail in respect of crime number 8/2022, which is now pending in special case number 103 of 2022 before the special judge within bracket POCSO, Dakshin Kannada, Mangalore. First, admittedly, the petitioner has jumped the bail in respect of crime number 8/2022, which is now pending in special case number 103/2022. First, thereafter, he has approached for grant of anticipatory bail before the very same court in CMIS number 936 of 2022, which was turned down by the learned special judge. First, subsequently, the petitioner is before this court. First, a number change agutte aitala. Next para. Reiterating the grounds urged in the petition, Ms. Navya, representing the counsel for petitioner, vehemently contended that petitioner is a law-abiding citizen and he could not appear before the trial court in special case number so and so, and therefore non-bailable warrant is issued, and that would not prevent the petitioner from obtaining the grant of anticipatory bail at the hands of this court, and sought for allowing the petition. First, next para. Per contra, HGP opposes the bail grounds, contending that petitioner is not a law-abiding citizen. In fact, he had the benefit of grant of bail, which he has jumped, and therefore, the petition is not maintainable. Second respondent, though served, remained absent. First, next para. In view of the trial contents of the parties, this court perused the matter on record meticulously. First, next para. Role assigned to the petitioner in crime number 8/2022 and other cases is that he has introduced the victim girl to the other accused persons, whereby victim girl was made to indulge in prostitution. First, admittedly, the victim girl is a minor. First, taking note of the fact that the petitioner had already been granted bail, which he has jumped and is not available to the trial, this court is of the considered opinion that there is sufficient force in the argument put forth on behalf of the learned HGP that petitioner is not a law-abiding citizen, and therefore he would not be entitled to benefit of grant of anticipatory bail. First, next para. The apprehension of the prosecution is well founded
and does not make out a case for entertaining the petition under section 438 CRPC. Accordingly, following order, bail petition rejected. First, however, if the petitioner surrenders before this trial court and applies for grant of regular bail, this order shall not come in the way. ಒಂದೇ ಅಲ್ಲಮ್ಮ, ಏನ್ ಮಾಡಕ್ ಬರುತ್ತೆ? ನೀವು ಎಲ್ಲ ಆರ್ಡರ್ ಡಿಕ್ಟೇಟ್ ಮಾಡಿದ್ಮೇಲೆ ವಿಡ್ರಾ ಮಾಡ್ಕೋತೀನಿ ಅಂದ್ರೆ ನಾನೇನ್ ಮಾಡ್ಲಿ? Who said? You can't take it after the match is over. You will say I will go for the draw ಅಂತ ಹೇಳಕ್ ಆಗಲ್ಲ. Match is over. ಎಲ್ಲ ಕೇಸಸ್ ಅಷ್ಟೇ ಆರ್ಡರ್. ಕೊನೆನಲ್ಲಿ ಒಂದು ಕನ್ಸಲೇಷನ್ ಪ್ರೈಸ್ ಕೊಟ್ಟಿದ್ದೀನಲ್ಲ, ಮತ್ತೆ ತಗೊಂಡು ಸಂತೋಷವಾಗಿರಿ.